ನನ್ನ ಹೆಸರು ಬಂದು ದಾಸೇಗೌಡ ಅಂತ, ವಾಗೋಡ ತಾಲೂಕು, ತುಮಕೂರು ಡಿಸ್ಟಿಕ್ ಮಧ್ಯೆ ನಮ್ಮದು ನೇಟಿವ್ ಬಂದು. ನಾನು 2013 ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಅದು ಸ್ಪೆಷಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೀತಾ ಇದ್ದೀವಿ ನಾವು. ಟೊಮೊಟೊ, ಕಲ್ಲಂಗಡಿ, ಕರ್ಬೂಜ ಆ್ಯಂಡ್ ಚಿಲ್ಲಿ ಮಾಡಿದ್ವಿ. ಮುಂಚೆ ನಾವು ಸುಮಾರು ಒಂದು 10 ವರ್ಷ 12 ವರ್ಷ ನಾವು ಬೇರೆ ಲೋಕಲ್ ಮಲ್ಚಿಂಗ್ ಹಾಕ್ತಿದ್ವಿ. ಯಾಕಂದ್ರೆ ನಮಗೆ ಪ್ರಾಪರ್ ನಾಲೆಡ್ಜ್ ಇರಲಿಲ್ಲ. ಹಾಗಾಗಿ ನಾವಿಲ್ಲೇ ಲೋಕಲ್ ತರ್ತಾ ಇದ್ವಿ. ಒಂದ್ಸರಿ ನಮ್ಮ ಅಗ್ರಿಪ್ಲಾಸ್ಟ್ ಅವರು ಶಬೀರ್ ಪರಿಚಯ ಆದರು. ಹಿಂಗೆ ಯಾಕೆ ಹಿಂಗೆ ನಮ್ದು ಇದೆ ನೋಡ್ರಿ, ಇದು ನೀವು ಒಂದ್ಸಲಿ ಉಪಯೋಗಿಸಿ ಅಂತಂದು ನಮಗೆ ಶಾಂಪಲ್ ಕೊಟ್ಟರು. ಒಂದು 10 ರೋಲ್ ತಂದು ಹಾಕಿದ್ವಿ ಒಂದು ಕ್ರಾಪ್ಗೆ, ಟೊಮೊಟೊಗೆ, ಕಲ್ಲಂಗಡಿಗೆ. ಹಾಗೂ ಒಂದ್ಸರಿ ಕ್ರಾಪ್ ಕವರ್ನು ಕೊಟ್ಟಿದ್ರು. ಎಕ್ಸಲೆಂಟ್ ರಿಸಲ್ಟ್ ಇತ್ತು. ಈ ಮಲ್ಚಿಂಗ್ ತಂದು ಹಾಕಿದ್ವಿ ಅಂದರೆ 1 ವರ್ಷ 18 ಮೈಕ್ರಾನಲ್ಲಿ 1 ವರ್ಷ ಕ್ರಾಪ್ ಮಾಡಬಹುದು. ನಾವು ಆಗಲೇ ಆಲ್ರೆಡಿ ಒಂದು 7,500-8,000 ಟೊಮೊಟೊ ಹಾರ್ವೆಸ್ಟ್ ಮಾಡಿದ್ದೀವಿ ನಾರಿದ್ದು. ಒಳ್ಳೆ ಇಳುವರಿ, 4,500 ಬಾಕ್ಸ್ ಕಿತ್ತಿದ್ದೀವಿ ಫಸ್ಟ್ ಐಟಮ್ಮೇನೆ. ನಾವು ಮುಂಚೆ ಲೋಕಲ್ ಮಲ್ಚು ಯೂಸ್ ಮಾಡುವಾಗ ಅದರಲ್ಲಿ ಸಿಕ್ಕಾಬಟ್ಟೆ ನಮಗೇನಂದ್ರೆ ಅದು ಬೆಳೆ ಸ್ಟಾರ್ಟ್ ಮಾಡಿ ಹೋಲ್ ಹಾಕಿದ ಮೇಲೆ ಒಂದು ತಿಂಗಳಿಗೆ 2 ತಿಂಗಳು ಎಲ್ಲ ಅದು ಹರಿದೋಗೋದು. ತಿರ್ಗಾ ರೂಟ್ ಸಿಸ್ಟಮ್ ಚೆನ್ನಾಗಿರ್ತಿರ್ಲಿಲ್ಲ. ಅದೇನೋ ಮ್ಯಾನೇಜ್ ಮಾಡ್ತಾ ಇದ್ವಿ. ಮೊನ್ನೆ ಏನು ಮಾಡಿದ್ವಿ, ನಮ್ಮ ಶಬೀರ್ ಅವರು ಹೇಳಿದ್ಮೇಲೆ ಅಗ್ರಿಪ್ಲಾಸ್ಟ್ಗೆ ಹೋದ್ವಿ. ಅಗ್ರಿಪ್ಲಾಸ್ಟಲ್ಲಿ ಅದರ ಹಾಕಿ ನಾವು ಹೋಲ್ ಹಾಕಿ ಬೆಳೆ ಎಲ್ಲ ಇಟ್ಟು ಒಳ್ಳೆ ರೂಟ್ ಸಿಸ್ಟಮ್ ನೀವೇ ನೋಡ್ಬೋದು. ಇಲ್ಲಿ ನೋಡ್ರಿ, ಇವಾಗ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಇದು ಅಗ್ರಿಪ್ಲಾಸ್ಟ್ ಮಲ್ಚಿಂಗು ನೋಡಿ. ಇದ್ರಲ್ಲಿ ವೈಟ್ ರೂಟ್ಸ್ ಏನು ಬಂದಿದೆ ನೋಡಿ, ಕಂಪ್ಲೀಟ್ ಎರಡೂ ಕಡೆ ಇದೆ. ಬೆಡ್ಡಲ್ಲಿ ಎರಡೂ ಕಡೆ ಬಂದಿದೆ. ಇದೇ ಲೋಕಲ್ ಮಲ್ಚ್ ಹಾಕಿದ್ದೀವಿ ನೋಡ್ರಿ. ಇದರಲ್ಲಿ ರೂಟ್ಸ್ ಕಡಿಮೆ, ಎಲ್ಲಿ ಎರಡು ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗ್ತದೆ. ವೈಟ್ ರೂಟ್ಸ್ ಸಿಕ್ಕಾಬಟ್ಟೆ ಬರುತ್ತೆ. ತಿರ್ಗಿ ನೀರು ಎಷ್ಟು ಬೇಕಷ್ಟು ನಾವು 2 ದಿನಕ್ಕೂ 3 ದಿನಕ್ಕೂ ಒಂದೊಂದು ½ an hour 1 hour ನೋಡ್ಕೊಂಡು, ನಮಗೆ ಮಳೆ ವಾತಾವರಣ ನೋಡ್ಕೊಂಡು ಅಥವಾ ಮೋಡ ಮುಚ್ಚಿದ್ದಿದ್ರೆ ಕಡಿಮೆ ಬಿಟ್ಕೊಂತೀವಿ. 1 hour ಬಿಟ್ಟರೆ ಸಾಕು ಇದಕ್ಕೆ. ಈ ಮಲ್ಚಿಂಗ್ ಹಾಕಿದ್ರೆ, ಎಸ್ಪೆಷಲಿ ಈ ಅಗ್ರಿಪ್ಲಾಸ್ಟ್ ಮಲ್ಚಿಂಗು ಯಾವುದೇ ಥರ ಅಲ್ಟ್ರಾ ವ್ಯಾಲೆಟ್ಸ್ನ ಅವಾಯ್ಡ್ ಮಾಡ್ತದೆ. 1 hour ಅಥವಾ 3/4 ಗಂಟೆ ಬಿಟ್ಬಿಟ್ರೆ ಕಂಪ್ಲೀಟ್ 2 ಎಕರೆ 2.5 ಎಕರೆ ನಾವು ನೀರು ಇಟ್ಕೊಂಡು ಹೋಗ್ಬಿಡ್ತೀವಿ. ಇನ್ನು ಅಲ್ತಾಗಿ ಇನ್ನೊಂದು 2 days ನೀರು ಹಾಕೋ ಅವಶ್ಯಕತೆ ಇರಲ್ಲ. ಒಳ್ಳೆ ರೂಟ್ಸು, ಒಳ್ಳೆ ಫ್ಲವರಿಂಗು, ಒಳ್ಳೆ ಫ್ಲವರ್ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ, ಡ್ರಾಪ್ ಆಗಲ್ಲ. ಮತ್ತು ನಾವೇನಾದರೂ ಭೂಮಿಗೆ ಕೊಟ್ಟಿದ್ದೆ ಆದರೆ ಅದು ಹಂಗೆ ಮತ್ತೆ ಅದನ್ನ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಇದು ಮಾಡಿದೆ. ಯಾಕಂದರೆ ಬಿಸಿಲಿನ ಕಿರಣಗಳು ಅದಕ್ಕೆ ಬೀಳದಿದ್ದಾಗ ಅದು ರೂಟ್ಸ್ ಅವು ಎಷ್ಟು ಬೇಕೋ ಅದಷ್ಟು ಅಬ್ಸರ್ವ್ ಮಾಡ್ಕೊಂತವೆ. ನೆಕ್ಸ್ಟ್ ನಾವು ನೀರು ಬಿಟ್ಟಾಗ ಅಥವಾ ನಮ್ದೇನೋ ಮಳೆ ಬಂದು ಗೊಬ್ಬರ ಬಿಡೋಕ್ಕಾಗಲಿಲ್ಲ, ನೀರು ಬಿಡೋಕೆ ಅದನ್ನೇ ಮ್ಯಾನೇಜ್ ಮಾಡ್ತವೆ. ಈಗ ಅಗ್ರಿಪ್ಲಾಸ್ಟ್ ಮಲ್ಚಿಂಗಲ್ಲಿ ಮೋರ್ ಹಾರ್ವೆಸ್ಟ್ ಅಂದರೆ ಹೆಚ್ಚಿಗೆ ಕೀಳ್ಬೋದು. ಇದು ಶೈನಿಂಗು, ಕಾಯಿ ಶೈನಿಂಗ್ ಬರ್ತದೆ. ಇದರಲ್ಲಿ ಸ್ವಲ್ಪ ಶೈನಿಂಗ್ ಇರಲ್ಲ, ಸ್ವಲ್ಪ ಇಳುವರಿನೂ ಕಡಿಮೆ ಬೇರೆ ಮಲ್ಚಿಂಗ್ ಯೂಸ್ ಮಾಡಿದರೆ. ಹಂಗಾಗಿ ನೋಡಿ, ಇಲ್ಲೇ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಕಡಿಮೆ ಶೈನಿಂಗು, ಗ್ರೋತೂ ಕಡಿಮೆ ಇರುತ್ತೆ. ಇದು ಒಳ್ಳೆ ಗ್ರೋತು, ಒಳ್ಳೆ ಫ್ಲವರ್ ಸೆಟ್ಟಿಂಗು, ಫ್ರೂಟ್ ಸೆಟ್ಟಿಂಗು, ತಿರ್ಗಾ ಡಿಸೀಸ್ ಫ್ರೀ ಇರ್ತದೆ. ಒಂದು ಸ್ಪ್ರೇ ನಾವು ಮಿಸ್ ಮಾಡಿದ್ರೂ ಇದಕ್ಕೆ ತಟ್ಕೊಳ್ಳೋ ಕೆಪಾಸಿಟಿ ಇದೆ. ಇದು ಲೋಕಲ್ ಮಲ್ಚಿಂಗು, ನಮ್ಮ ಅಗ್ರಿಪ್ಲಾಸ್ಟ್ ಮಲ್ಚಿಂಗು ಇದೆ. ಸೊ ಫಾರ್ಮರ್ಸ್ ಆದಷ್ಟು ನೀವು ಕಡಿಮೆ ಅಂತ ಚೀಪ್ ಅಂತ ಹೋಗಿ ಭೂಮಿ ಹಾಳ ಮಾಡ್ಕೊಳ್ಳೋದು, ಅದ್ರಾಗ ರೆಸಿಡೀಸ್ ಉಳಿತದೆ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಲೇಬರ್ ಸಿಗಲ್ಲ, ಕಾಸ್ಟ್ ಆಫ್ ಲೇಬರಿಂಗ್ ಜಾಸ್ತಿ ಆಗ್ತದೆ. ಹಾಕೋದು ಒಂದೇ ಸರಿ ನಾವು ಅಗ್ರಿಪ್ಲಾಸ್ಟ್ ವರ್ಲ್ಡ್ ನಂಬರ್ 1 ಮಲ್ಚಿಂಗ್ ಇದು. ನಾನು ಯಾವುದೇ ಉತ್ಪ್ರೇಕ್ಷೆಯಲ್ಲಿ ಹೇಳ್ತೀನಿ, ಎಲ್ಲ ರೈತರು ದಯಮಾಡಿ ಉಪಯೋಗಿಸಿ. ಒಳ್ಳೆ ಕ್ರಾಪ್ ಇರೋದ್ರಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಹೀಲ್ಡ್ ತೆಗಿಬೋದು. ಅದರಲ್ಲಿ 2 ಮಾತಿಲ್ಲ, ಮಾಡ್ಬೋದು. ಅಗ್ರಿಪ್ಲಾಸ್ಟ್ ದಯಮಾಡಿ ಎಲ್ಲ ಉಪಯೋಗಿಸಿ ಅಂತ ಹೇಳ್ತೀನಿ.